ಲಾಗ್ ನಿಮ್ಗೆ ಇನ್ನ ಆ್ಯಂಡ್ ಸ್ವಲ್ಪ ಕಾಟನ್ ಬರ್ಡ್ಸ್ ಆ್ಯಂಡ್ ಇಲ್ಲೆಲ್ಲ ನಾರ್ಮಲ್ ಕೂಮು ಅದು ಬ್ಯೂಟಿಫುಲ್ ಆಗಿ ಎಲ್ಲಿ ಏನೇನು ಪ್ರಾಡಕ್ಟ್ಸ್ ಏನೇನ್ರಲ್ಲಿ ಇಡಬೇಕು ಎಲ್ಲ ಪಾರ್ಟಿಷನ್ ಮಾಡಿಕೊಂಡು ಡ್ರೆಸ್ಸಿಂಗ್ ಟೇಬಲ್ ಅಂತ ಬಂದರೆ ನನಗೆ ಖುಷಿ ಇದೆ. ಆ್ಯಂಡ್ ಇದು ನಾನು ಮಂತ್ರಿ ಮಾಲಲ್ಲಿ ತೊಗೊಂಡಿದ್ದು ಆ್ಯಂಡ್ ನಾನು ಸಂಪಾದನೆ ಮಾಡಿ ನಾನು ತೊಗೊಂಡಿದ್ದು. ತುಂಬ ಇಷ್ಟಪಟ್ಟು ತೊಗೊಂಡೆ. ಅದು ಚಿಕ್ಕ ಮನೆ ಆದರೂ ನಮ್ಮ ಮನೆಯವ್ರಿಗೆ ಬೇಡ ಚಿಕ್ಕ ಮನೆ ಏನಕ್ಕೆ ಅದು ಬಟ್ ನನಗೆ ಯಾರೋ ಕಡೆಯಿಂದ ಕೂಪನ್ ಸಿಕ್ತು ಒಂದು ಇಷ್ಟು ಅಂತ. ಆವಾಗ ತೊಗೊಳ್ಳೇಬೇಕಾಗಿತ್ತು ಏನೋ ಒಂದು ಐಟಮು. ಸರಿ ಬಿಡು ಫ್ಯೂಚರ್ಗಾದರೂ ಯೂಸ್ ಆಗುತ್ತೆ. ಮತ್ತು ನಾವು 25,000 ಏನೋ ಬಿತ್ತು. ಮತ್ತೆ ನಾವು ತೊಗೊಳಕ್ಕಾಗುತ್ತೋ ಇಲ್ವೋ, ಅವಾಗ ತೊಗೊಳ್ಳೋ ಪರಿಸ್ಥಿತಿ ಇರುತ್ತೋ ಇಲ್ವೋ ಅಂದ್ಬಿಟ್ಟು ನಾನು ಅವತ್ತಿದು ತೊಗೊಂಡಿದ್ದು. ಆ್ಯಂಡ್ ಇವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಈ ದೊಡ್ಡ ಮನೆಗೆ ಪರ್ಫೆಕ್ಟ್ ಆಗಿದೆ, ದೊಡ್ಡ ಬೆಡ್ರೂಮ್ಗೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅನಿಸುತ್ತೆ. ಸೊ ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್ ಕತೆ. ಆ್ಯಂಡ್ ಒಂಥರ ಇದ್ರಿಗೂ ನನಗೂ ಅನುಬಂಧ ಅಂತ ಹೇಳ್ಬೋದು. ಯಾಕೆ ಅಂದರೆ ಕಷ್ಟ ಬಿದ್ದು ತೊಗೊಂಡ್ರೆ ಅದ್ರ ಬೆಲೆ ಗೊತ್ತಾಗೋದು. ಆ್ಯಂಡ್ ಇಟ್ಸ್ ಮೈ ಫೇವ್ರೇಟ್ ಡ್ರೆಸ್ಸಿಂಗ್ ಟೇಬಲ್ ಅಂತ ಹೇಳ್ಬೋದು. ಒಂಥರ ಎಮೋಷನ್ ಕನೆಕ್ಟ್ ಆಗಿದೆ. ಆ್ಯಂಡ್ ಈಗ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊತೀನಿ. ಆ್ಯಂಡ್ ಯಾವುದಕ್ಕೆ ಏನೇನು ಅಂತ ಫಸ್ಟು ಒಳಗಡೆ ಎಲ್ಲ ಕ್ಲೀನ್ ಮಾಡೋದಿದೆ, ಮಾಡ್ಕೊಂಬಿಡ್ತೀನಿ. ಆ್ಯಕ್ಚುಲಿ ಎಷ್ಟು ತೂಕ ಇದೆ ಗೊತ್ತಾ, ಎಲ್ಲ ಪಾಟ್ಸ್ ಓಪನ್ ಮಾಡಿ ತಂದಿದ್ದು. ಮುದ್ದು ಏನು ಮುದ್ದು ನಿಂದು? ಇದು ಸೆಟ್ ಮಾಡ್ಕೊಂಡ್ಬಿಡ್ತೀನಿ, ಯಾವುದಾದ್ರಲ್ಲಿ ಏನೇನು ಇಟ್ಕೊಬೇಕು ಏನು ಅಂತ ಸೆಟ್ ಮಾಡಿಸ್ಕೊಂಡು ನೋಡಿ ಎಷ್ಟೆಲ್ಲ ಡಂಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕ್ಲೀನಾಗೆ ಆರ್ಗನೈಸ್ ಮಾಡಬೇಕು. ಈ ಥರ ಸೆಟ್ ಮಾಡಿದ್ದೀನಿ. ಓಕೆನಾ, ಇವಾಗ ಪಾರ್ಟಿಷನ್ಸ್ ಕೂಡ ಮಾಡಿಸ್ಕೋಬೋದು. ಏನು ಪ್ರಾಡಕ್ಟ್ಸ್ ಏನೇನ್ರಲ್ಲಿ ಇಡಬೇಕು ಎಲ್ಲ ಪಾರ್ಟಿಷನ್ ಮಾಡಿಕೊಂಡು ಇಟ್ಕೋಬೋದು. ಆ್ಯಂಡ್ ನಾನು ಫಸ್ಟು ಪ್ರಾಡಕ್ಟ್ಸ್ ಇಟ್ಬಿಡ್ತೀನಿ. ಪ್ರಾಡಕ್ಟ್ಸ್ ಇಟ್ಟು ಆದ ಮೇಲೆ ಐ ಕ್ಯಾನ್ ಈಸಿಲಿ ಇದರಲ್ಲಿ ಫಸ್ಟ್ ಇದರಲ್ಲಿ ನಾನೆಲ್ಲ ರೋಲ್ ಆನು ಆ ಥರದ್ದೆಲ್ಲ ಇಡ್ತೀನಿ. ಆ್ಯಂಡ್ ಎಲ್ಲ ಒಂದರಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೆ, ಫುಲ್ ಮಿಕ್ಸ್ ಆಗಿಬಿಟ್ಟಿತ್ತು. ಎಲ್ಲ ಸಪ್ರೇಟ್ ಮಾಡೋಷ್ಟರಲ್ಲಿ ಸಾಕಾಯಿತು. ಆ್ಯಂಡ್ ಮನೆಗೆ ಬಂದಿದ್ದು ಆಲ್ಮೋಸ್ಟ್ 10-15 ಡೇಸ್ ನಾನು ಅದ್ರ ಕಡೆ ಕಾನ್ಸಂಟ್ರೇಷನ್ನೇ ಮಾಡಲಿಲ್ಲ. ಪ್ರಾಡಕ್ಟ್ಸ್ ಎಲ್ಲ ಒಂದರಲ್ಲಿ ಡಂಪ್ ಮಾಡಿ ಬಿಟ್ಬಿಟ್ಟಿದ್ದೆ ಯೂಸ್ ಮಾಡೋದು ಬಿಟ್ಟು. ಸೊ ಅದನ್ನೆಲ್ಲ ಸಪ್ರೇಟ್ ಮಾಡಿ ಕ್ಲೀನಾಗಿ ಆರ್ಗನೈಸ್ ಮಾಡಿಸಿದ್ರೆ ನನಗೆ ಒಂಥರ ತಲೆನೋವು ಬಂದುಬಿಟ್ಟಿತ್ತು. ಅಯ್ಯೋ ಪ್ರಾಡಕ್ಟ್ಸ್ ಇದ್ದರೆ ಒಂಥರ ಕಷ್ಟ, ಇಲ್ಲ ಅಂದರೆ ಒಂಥರ ಕಷ್ಟ ಅಂತ ಅನಿಸ್ತು. ಆ್ಯಂಡ್ ಸರಿ ಅಂದ್ಬಿಟ್ಟು ಇದಾನೆ ಪೇಷನ್ಸಿಂದ ಮಾಡಿಕೊಂಡು ಮತ್ತೆ ನಾನು ವ್ಲಾಗಲ್ಲಿ ನೋಡಿಸ್ತಿದ್ದೀನಿ ಹೆಂಗೆ ಮಾಡ್ತಿದ್ದೀನಿ ಏನು ಅಂದ್ಬಿಟ್ಟು. ಲಿಟ್ರಲಿ ನನಗೆ ಕನ್ಫ್ಯೂಸ್ ಆಗೋಯ್ತು ಯಾವುದ್ರಲ್ಲಿ ಏನೇನು ಇಡಬೇಕು ಅಂತ. ಬಿಕಾಸ್ ಅಷ್ಟು ಪ್ರಾಡಕ್ಟ್ಸ್ ಇದೆ. ನನ್ನ ಹತ್ರ ಕಮ್ಮಿನೇ ಬಿಡು ಇರೋದು ಅಂತ ಅಂದ್ಕೊಳ್ತೀನಿ, ಬಟ್ ಸಾಕಷ್ಟು ಪ್ರಾಡಕ್ಟ್ಸ್ ಇತ್ತು. ಆ್ಯಂಡ್ ಕ್ಲೀನಾಗಿ ಎಲ್ಲ ಸಪ್ರೇಟ್ ಮಾಡಿ ಟೋನರ್ ಆಗಿರ್ಬೋದು, ಸಿರಮ್ಸ್ ಆಗಿರಬಹುದು, ಲಿಪ್ಸ್ಟಿಕ್ಸ್, ಕಾಂಪ್ಯಾಕ್ಸ್, ಮಾಯ್ಶ್ಚರೈಸರ್ಸ್ ಎಲ್ಲ ಸಪ್ರೇಟ್ ಮಾಡಿ ಇಡೋಷ್ಟರಲ್ಲಿ ಸಾಕಾಯಿತು. ಆ್ಯಂಡ್ ಫುಡ್ ಎಲ್ಲ ಆರ್ಗನೈಸ್ ಮಾಡಿ ಸೆಟ್ ಮಾಡಿ ಮತ್ತೆ ಸಿಗ್ತೀನಿ. ಓಕೆ, ಡ್ರೆಸ್ಸಿಂಗ್ ಟೇಬಲ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರಾಗಿ ಸೆಟ್ ಮಾಡಿಬಿಟ್ಟಿದ್ದೀನಿ. ಕ್ಲೀನಾಗಿ ಆರ್ಗನೈಸ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಎತ್ತಿಡೋ ಅಂಥದ್ದೆಲ್ಲ ಇದೆ, ನೋಡಿಸ್ಬಿಟ್ಟು ಎತ್ತಿಡೋಣ ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಫಸ್ಟು ಬ್ಯಾಂಗಲ್ಸ್ ಬಾಕ್ಸ್ ತರಿಸಿದ್ದೆ. ಇದು ಅಂತ ಹೇಳ್ಕೊಳ್ಳೋ ಕ್ವಾಲಿಟಿ ಇಲ್ಲ, ಬಟ್ ಬ್ಯಾಂಗಲ್ಸ್ ಹಾಕೊಳ್ಳೋದಕ್ಕೆ ಸಾಕು ಅಂತ ಅನ್ನಿಸ್ತಾ ಇದೆ. ಕ್ಲೀನಾಗೆ ಏನೂ ಆಗದೆ ಇರಲಿ ಅಂದ್ಬಿಟ್ಟು ಈ ಥರ ಒಂದು ಬಾಕ್ಸಲ್ಲಿ ಹಾಕ್ಕೊಂಬಂದ್ಬಿಟ್ಟಿದ್ದೆ ಅಲ್ಲಿ ಬ್ಯಾಂಗಲ್ಸ್ನ. ಅಡುಗೆ ಮಾಡಬೇಕು, ಟೈಮ್ ಆಗೋಯ್ತು. ಇವರು ಕಿತ್ತಾಡ್ತಾ ಇರ್ತಾರೆ. ಆ್ಯಂಡ್ ಈ ಥರ ಎಲ್ಲ ಕ್ಲೀನಾಗಿ ಡಂಪ್ ಮಾಡ್ಕೊಂಡು ಎತ್ಕೊಂಬಂದ್ಬಿಟ್ಟಿದ್ದೆ. ಇವಾಗ ಕ್ಲೀನಾಗೆ ಆರ್ಗನೈಸ್ ಮಾಡೋಣ.
ಆ್ಯಂಡ್ ಆಲ್ ಸೆಟ್ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಇದು ಆ ಕಡೆ ನೋಡ್ಸೋ ಬ್ಯಾಂಗಲ್ಸ್ದು ಎಲ್ಲ ಕ್ಲೀನಾಗೆ ಆ್ಯಂಡ್ ಇದು ಎಲ್ಲ ಕ್ಲೀನಾಗಿ ಸೆಟ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಫಸ್ಟು ಇಲ್ಲಿಗೆ ಒಂದು ಸ್ವಲ್ಪ ಕ್ಲೀನಾಗಿರಲಿ ಅನ್ನೋ ಕಾರಣಕ್ಕೆ ಒಂದು ರನ್ನರ್ ಥರ ಹಾಕಿದ್ದೀನಿ, ಒಂದು ಸ್ವಲ್ಪ ಕ್ಲೀನಾಗಿರಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ದೆನ್ ಇದ್ರ ಮೇಲೆ ಇದು ಬರುತ್ತೆ. ಆ್ಯಕ್ಚುಲಿ ಇದು ಎಲ್ಲ ಆ್ಯಂಡ್ ಆಲ್ರೆಡಿ ಗೊತ್ತಿರುತ್ತೆ, ಇದು ನಾನು ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರ. ಇಲ್ಲಿ ಒಂದು ನಾರ್ಮಲ್ ಸನ್ಸ್ಕ್ರೀನು, ಸ್ಪ್ರೇ ಆ್ಯಂಡ್ ಬಾಡಿ ಮೆಸ್ಸು ಎಲ್ಲ ಇಟ್ಕೊಂಡಿರೋ ಅಂಥ ಆರ್ಗನೈಸರ್ ಎಲ್ಲ ನಾರ್ಮಲ್ ಕುಂಕುಮದ್ದು ಒಂದು ಇಟ್ಟಿದ್ದೀನಿ. ಆ್ಯಂಡ್ ಪುಟಾಣಿದು ಬ್ಯೂಟಿಫುಲ್ ಆಗಿರೋವಂಥ ಒಂಥರ ಡೆಕೋರ್ ಪೀಸ್ ಆಗೂ ಇದೆ. ಆ್ಯಂಡ್ ಕುಂಕುಮ ಇಟ್ಕೊಳ್ಳೋವಂಥದ್ದು ಪ್ರತಿದಿನ ನಾವು ದೇವ್ರ ಮನೆಗೆ ಹೋಗೋಕ್ಕಾಗಲ್ವಲ್ಲ, ಪುಟ್ಟದು ಬಿಂದಿ ಇಟ್ಕೊಳ್ಳೋಕ್ಕೆ, ಕುಂಕುಮ ಇಟ್ಕೊಳ್ಳೋಕ್ಕೆ ಒಂದು ಚಿಕ್ಕದು ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಡೈಲಿ ವೇರ್ಗೆ ಒಂದು ಅವರು ಡೈಲಿ ಯೂಸ್ ಮಾಡೋವಂಥ ವಾಚ್ ಇಲ್ಲೇ ಇಟ್ಟಿದ್ದಾರೆ. ಆ್ಯಂಡ್ ಇಷ್ಟು. ಆ್ಯಂಡ್ ಇದ್ರ ಪಕ್ಕದಲ್ಲಿ ಇದು ಒಂದು ಬರುತ್ತೆ. ಇದರಲ್ಲಿ ನನಗೆ ನಾರ್ಮಲ್ ಮೆಸ್ಸು, ಬಾಡಿ ಮೆಸ್ಸು, ಒಂದು ಸ್ವಲ್ಪ ಸನ್ಸ್ ಇಟ್ಕೊಂಡಿದ್ದೀನಿ. ಒಂದು ಕ್ಯಾಪ್ ಬರುತ್ತೆ, ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಓಕೆನಾ? ಡಸ್ಟ್ಬಿನ್ ಓಕೆನಾ? ಇಲ್ಲಿ ಒಂದು ಡಸ್ಟ್ಬಿನ್, ಇದು ಏನಾದರೂ ಕಸ ಇದ್ದರೆ ಹಾಕ್ಕೋಬೋದು. ಹತ್ರ ನಿಧಾನ ಹಾಕಬೇಕು. ಈ ಥರ ಪುಷ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಆ್ಯಂಡ್ ಫಸ್ಟ್ದ್ರಲ್ಲಿ ಇವಾಗ ಓಕೆನಾ? ಆ್ಯಂಡ್ ಇಲ್ಲೆಲ್ಲ ಒಂದು ಸ್ವಲ್ಪ ರೋಲ್ ಆನು ಅದು ಇದು ಇಟ್ಟಿದ್ದೀನಿ, ಸನ್ಸ್ಕ್ರೀನು ಅದು ಇದು ಇಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಲಿಪ್ಸ್ಟಿಕ್ ಅದು. ಆ್ಯಂಡ್ ಇಲ್ಲಿ ಮುಂದೆ ಬಂದರೆ ಒಂದು ಸ್ವಲ್ಪ ಟೋನರು, ಆಯಿಲ್ಲು, ಆ್ಯಂಡ್ ಇಲ್ಲೆಲ್ಲ ಒಂದು ಸ್ವಲ್ಪ ಸಿರಮ್ಮು, ಸ್ಕ್ರೀನ್ ಆಗಿರಬಹುದು, ಬ್ಲಷ್ ಆ್ಯಂಡ್ ನೆಸೆಸಿಟಿ ಇರೋವಂಥದ್ದು ಒಂದೇ ಥರ. ಇದು ನೋಡಿ ಸಿರಮ್, ಆಲ್ಮೋಸ್ಟ್ ಇದರಲ್ಲೆಲ್ಲ ಸಿರಮ್ಮೇ ಇದೆ. ಇದು ಒಂದು ಕನ್ಸೀಲರು, ಇದು ಬ್ಲಷ್ ಬಿಟ್ಟು. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಬಫ್ಫು ಅದು ಇದನ್ನು ಕಾಟ್ಗೆ, ಮಸ್ಕಾರ, ಹೈಗೆ ಸಂಬಂಧಪಟ್ಟಿರೋವಂಥದ್ದೆಲ್ಲ ಒಂದರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲು ಹಾಗೆ ಇಟ್ಕೊಂಡಿದ್ದೀನಿ, ಒಂಥರ ಹೈಲೈಟರ್ ಥರ ಅದು. ಆ್ಯಂಡ್ ಇದೆಲ್ಲ ಮಾಯ್ಶ್ಚರೈಸರ್ಸು, ಇದೆಲ್ಲ ಪೌಡರು. ಇದು ಮೆಕೇಜಿಮಿಯಾ ಅವ್ರದ್ದು ಮೆಕೇಜಿಯಮಾನ ಅಲ್ಲ, ಯುರೋಪ್ ಗರ್ಲ್ ಅವ್ರದ್ದು ಪೌಡರ್ ಒಂದು 2 ಥರದ್ದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಮಾಮೂಲಿ ಮಾಯ್ಶ್ಚರೈಸರ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಬ್ರಷಸ್ಸು ಆ್ಯಂಡ್ ಎಲ್ಲ ಬ್ರಷಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಕಾಂಪ್ಯಾಕ್ಟ್ ಸ್ವಲ್ಪ ಬ್ಲಷು ಅದು ಇದು ನೆಸೆಸಿಟಿ ಇರೋದನ್ನು ಅಲ್ಲಿಟ್ಟಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ನಾರ್ಮಲ್ ಕೂಮು ಅದು. ಆ್ಯಂಡ್ ದ್ಯಾನ್ ಕಮಿಂಗ್ ಬ್ಯಾಕ್ ಟು ದಿಸ್, ಇದರಲ್ಲೆಲ್ಲ ಕ್ಲಿಪ್ಸು, ಇದರಲ್ಲಿ ಸ್ವಲ್ಪ ಕಾಟನ್ ಬರ್ಡ್ಸ್ ನೆಸೆಸಿಟಿ ಇರುತ್ತೆ. ಇದರಲ್ಲಿ ಹೇರ್ ಪಿನ್ಸು, ಸೇಫ್ಟಿ ಪಿನ್ಸು ಆ್ಯಂಡ್ ರಬ್ಬರ್ ಬ್ಯಾಂಡ್ಸ್, ಕ್ಲಿಪ್ಸ್. ಆ್ಯಂಡ್ ಇಲ್ಲಿ ಕೆಲವೊಂದು ಕ್ರೀಮ್, ಹೇರ್ ಕೇರ್ದು, ಒಂದು ಸ್ವಲ್ಪ ಸ್ಕಿನ್ ಕೇರ್ದು ಎಲ್ಲ ಕ್ರೀಮೆಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಕಲ್ಗಡೆ ಹೇರ್ ಕೇರ್ ಇಟ್ಟಿದ್ದೀನಿ. ಇದೆಲ್ಲ ಹೇರ್ ಕೇರ್ಗೆ ಸಂಬಂಧಪಟ್ಟಿರೋ ಅಂಥದ್ದು ಬ್ಯಾಂಡ್ಸು ಅದೆಲ್ಲ. ಆ್ಯಂಡ್ ಇಲ್ಲಿ ಹ್ಯಾಂಡ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ 2 ಖಾಲಿ ಇದೆ, ಏನಾದರೂ ಇಡಬೇಕು. ಆ್ಯಂಡ್ ಇದೆಲ್ಲ ವಾಶ್ರೂಮ್ಗೆ ಸಂಬಂಧಪಟ್ಟಿರೋದು. ಇದೊಂದು ಐರನ್ ಬಾಕ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಮೇಲೆ ತುಂಬ ಪ್ಲೇನಾಗಿ ಕಾಣಿಸುತ್ತೆ, ಹಂಗಾಗಿ ಇಲ್ಲೊಂದು ಡೆಕೋರ್ ಪೀಸನ್ನ ಇಲ್ಲೊಂದು ಒಂದೇ ಥರದ್ದನ್ನು ಇಟ್ಟಿದ್ದೀನಿ 2 ಕಡೆನೂ. ಆ್ಯಂಡ್ ಐ ಥಿಂಕ್ ಇಲ್ಲಿ ವಾಸ್ ನನಗೆ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ, ಅದಕ್ಕೆ ಈ ವಾಸ್ನ ಫ್ಲವರ್ ಬಂತು, ಬ್ಯೂಟಿಫುಲ್ ಫ್ಲವರ್. ಆ್ಯಂಡ್ ಅದನ್ನು ಹಿಂಗೆ ಇತ್ತು ಇಲ್ಲಿ ಇಡೋಣ ಅಂತ ನಾವು ಡಿಸೈಡ್ ಮಾಡಿದ್ದೇವೆ. ಹೇಗಿದೆ ಅಂತ ಕಮೆಂಟ್ ಮಾಡಿ, ನೀವು ಮಾಡಿ ಫಸ್ಟು, ಲೈವಾಗಿ ನೋಡ್ತಾ ಇರೋರು ಹೆಂಗೆ ಅನಿಸ್ತಾ ಇದೆ. ಹಾಂ, ಹಂಗೇ ಬನ್ನಿ. ಇವಾಗ ಬ್ಯಾಂಗಲ್ಸ್ನೆಲ್ಲ ಎಲ್ಲಿಡ್ತೀನಿ ಅಂತ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ, ಸೊ ಹಂಗಾಗಿ ಇಲ್ಲಿ ಸ್ಪೇಸ್ ಇದೆ. ಆ್ಯಕ್ಚುಲಿ ಇದು ಡ್ರೆಸ್ಸಿಂಗ್ ಟೇಬಲ್ಲೇ, ಹಾಗಾಗಿ ಇದನ್ನು ನಾನು ಇಲ್ಲಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದರಲ್ಲಿ ಎಲ್ಲ ಕ್ಲೆನ್ಸರು, ಆಯಿಲು, ಫೇಸ್ ಏನಿದು ಮೇಕಪ್ ರಿಮೂವರು ಆ ಥರದ್ದೆಲ್ಲ ಇದೆ. ಇಲ್ಲಿದ್ದರೂ ಆರಾಮಾಗೆ ತೊಗೋಬೋದು. ಹಾಗಾಗಿ ಇದನ್ನು ನಾನು ಈಗ ಇಲ್ಲಿ ಇಡುತ್ತಿದ್ದೇನೆ. ಹೇಳ್ಕೊಳ್ಳೋ ಅಷ್ಟು ಜಾಸ್ತಿನೂ ಅಲ್ಲ, ಕಮ್ಮಿನೂ ಅಲ್ಲ, ಒಂದಷ್ಟು ಬ್ಯಾಂಗಲ್ಸ್ ಇತ್ತು, ಹಂಗಾಗಿ ಬ್ಯಾಂಗಲ್ಸ್ ಎಲ್ಲ ಈ ಥರದೊಂದು ಬಾಕ್ಸ್. ಓಕೆ, ಕ್ವಾಲಿಟೀಸ್ ಬ್ಯಾಂಗಲ್ಸ್ ಬಾಕ್ಸ್ ಇಲ್ಲಿಗೋಯ್ತು. ಆ್ಯಂಡ್ ವಾಚ್ ಬಾಕ್ಸ್ನ ಅಂತ ಏನು ಬಂಬಟ್ಟು ವಾಚ್ಗಳಿಲ್ಲ, ಇರೋ ಅಷ್ಟು ವಾಚ್, ಏನು ಡೀಟೇಲ್ಸ್ ಏನು ಬೇಡ ಅನಿಸುತ್ತೆ. ಆ್ಯಂಡ್ ಅದನ್ನು ಇಲ್ಲಿಡ್ತಾ ಇದ್ದೀನಿ. ವಾಚ್ ಬಾಕ್ಸ್ ಈಸಿಯಾಗಿ ಎತ್ಕೋಬೋದು, ಬಳೆ, ವಾಚು ಎಲ್ಲ ಅದು. ಮತ್ತು
ಯೂಸ್ ಮಾಡೋ ಅಂಥದ್ದು ಎಲ್ಲ ಇಲ್ಲಿ ಬ್ಯಾಗ್ಸ್ ಇಡ್ತಾ ಇದ್ದೀನಿ. ಅಷ್ಟೇ ಇಡೋಕ್ಕಾಗೋದಲ್ಲಿ. ಹಾಂ, ಓಕೆ ಓಕೆ, ಲೆಟ್ಸ್ ಸಿ. ಸದ್ಯಕ್ಕೆ ಇದು ಇಷ್ಟು ಇಟ್ಟಿದ್ದೀನಿ. ಬ್ಯಾಗ್ ಇಡಲೇಬೇಕಿಲ್ಲಿ. ಆ್ಯಂಡ್ ಒಂದಷ್ಟು ಬ್ಯಾಗ್ಸ್ ಇದೆ, ಇದರಲ್ಲಿ ಇಟ್ಬಿಡ್ತೀನಿ, ಕ್ಲೀನಾಗಿರುತ್ತೆ. ಇದರಲ್ಲಿ ಇಟ್ಬಿಟ್ಟು ಮೇಲೆ ಇಟ್ಬಿಡ್ತೀನಿ. ಅಕಸ್ಮಾತ್ ಏನಾನ ಬೇಕು ಅಂತಂದರೆ ರ್ಯಾಂಡಮಾಗಿ ಎತ್ಕೊಬೋದು. ಆ್ಯಂಡ್ ನಂದೇನು ಗೊತ್ತಾ ಪಾಲಿಸಿ, ಪ್ರತಿಯೊಂದು ಪರ್ಸಲ್ಲೂ ಕಣ 10 ರೂಪಾಯಿ ಇರುತ್ತೆ. ಪ್ರತಿಯೊಂದು ಪರ್ಸಲ್ಲಿ ಇರುತ್ತೆ. 100% ಮಗ, ಪಕ್ಕನ ಮಗ, ಆವಾಗಲೇ ಮಗ ಇಡ್ಬೋದಾ? ಹಾಂ, ಅಫ್ಕೋರ್ಸ್ ಇಲ್ಲಿಟ್ಬಿಟ್ಟು ಈ ಬ್ಯಾಂಗಲ್ಸ್ ಬ್ಯಾಗ್ಸ್, ವಾಚ್ ಬಾಕ್ಸ್ನ ಅಲ್ಲಿಟ್ಬಿಟ್ರೆ ಅಷ್ಟೇ. ಇಲ್ಲಿ ಕರ್ಚೀಫ್ಸ್ ಇಡಬೇಕು. ಡೈಲಿ ಯೂಸ್ ಮಾಡೋ ಅಂತಹ ಟವಲ್ಸ್ ಎಲ್ಲ ಇಡೋಣ ಅಂತ ಅಂದ್ಕೊಳ್ತಾನೆ. ನೋಡ್ಬೋದು ಈಗ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ. ಆ್ಯಂಡ್ ನಿಮಗೂ ಒಂದಷ್ಟು ಐಡಿಯಾಸ್ ಬರ್ಬೋದು ಯಾವ ಥರ ಇಟ್ಕೋಬೇಕು ನಿಮ್ಮ ಡ್ರೆಸ್ಸಿಂಗ್ ಟೇಬಲಲ್ಲಿ ಅಂತ. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಯಾವುದೇ ಸೈಜ್ ಆಗಿದ್ದರೂ ಈ ಥರ ಆರ್ಗನೈಸರ್ಸ್ ಸಿಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಸಾಕಷ್ಟು ಸೈಜಸ್ ಇದೆ. ಸೊ ನಾವು ಯಾವ ಸೈಜ್ ಬೇಕು, ಚಿಕ್ಕ ಸೈಜು, ಮೀಡಿಯಮ್ ಸೈಜು, ಲಾರ್ಜ್ ಸೈಜು, ಯಾವ ಸೈಜ್ ಬೇಕು ಆ ಸೈಜನ್ನ ತೊಗೊಂಡು ಕ್ಲೀನಾಗಿ ಆರ್ಗನೈಸ್ ಮಾಡೋದ್ರಿಂದ ಡ್ರೆಸ್ಸಿಂಗ್ ಟೇಬಲ್ಲು ಕ್ಲೀನಾಗಿರುತ್ತೆ. ಆ್ಯಂಡ್ ಪ್ರಾಡಕ್ಟ್ಸು ಕೂಡ ಕ್ಲೀನಾಗಿ ಸಿಗುತ್ತೆ. ನಮ್ಗೆ ಯಾವ್ದು ಬೇಕು ಅದನ್ನು ಸಪ್ರೇಟಾಗಿರೋದ್ರಿಂದ ನಮಗೂ ಕ್ಲೀನಾಗಿ ಸಿಗುತ್ತೆ, ಹಂಗೆ ಕ್ಲೀನಾಗಿ ಇಡಬಹುದು. ಆ್ಯಂಡ್ ನಾನಿಲ್ಲೊಂದು ಸ್ವಲ್ಪ ಆಯಿಲ್ಸು, ಕ್ಲೆನ್ಸರ್ಸ್ ಎಲ್ಲ ಇನ್ನೊಂದು ಈ ಕಡೆ ಇಟ್ಟಿದ್ದೀನಿ. ಆ್ಯಂಡ್ ಅಲ್ಲೂ ಕೂಡ ನನಗೆ ಕ್ಲೀನಾಗಿ ಕನ್ವೀನಿಯೆಂಟ್ ಇರುತ್ತೆ ಎತ್ಕೊಳ್ಳೋದಕ್ಕೆಲ್ಲ. ಡ್ರೆಸ್ ಚೇಂಜ್ ಮಾಡಿದಾಗ ಕ್ವಿಕ್ಕಾಗಿ ಎತ್ಕೋಬೋದು ಅಂತ. ಆ್ಯಂಡ್ ರ್ಯಾಂಡಮಾಗಿ ನನಗೆ ಹೆಂಗೆ ಬೇಕು ಹಂಗೆ ಆರ್ಗನೈಸ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನೋಡ್ತಿರೋರಿಗೆ ಅಟ್ಲೀಸ್ಟ್ ಒಂದೆಷ್ಟು ಐಡಿಯಾಸ್ ಬಂದಿರ್ಬೋದು ಹಿಂಗೆಲ್ಲ ಹಿಂಗೆ ಇಟ್ಕೋಬೋದು ಅಂತ. ಆ್ಯಂಡ್ ಐ ಥಿಂಕ್ ನಿಮಗೆ ನಾನು ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಅವತ್ತಿನ ದಿನವೇ ನಮ್ಮ ಮಮ್ಮಿ ಕೂಡ ಬಂದಿದ್ದರು, ಹಿಂಗೆಲ್ಲ ಆರ್ಗನೈಸ್ ಮಾಡಿದ್ದೀನಿ ಅಂದ್ಬಿಟ್ಟು ನೋಡಿಸ್ತಾ ಇದ್ದೆ. ಆ್ಯಂಡ್ ಇನ್ನೂ ವಾರ್ಡ್ರೋಬ್ ಎಲ್ಲ ಕಂಪ್ಲೀಟಾಗಿ ಆರ್ಗನೈಸ್ ಆಗಿಲ್ಲ. ವಾರ್ಡ್ರೋಬ್ ಎಲ್ಲ ಕಂಪ್ಲೀಟಾಗಿ ಆರ್ಗನೈಸ್ ಆದಮೇಲೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ವಾರ್ಡ್ರೋಬ್ ಆರ್ಗನೈಸಿಂಗ್ ಕೂಡ. ಆ್ಯಂಡ್ ಐ ಹೋಪ್ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಐಡಿಯಾಸ್ ಬರ್ಬೋದು ಕ್ಲಾತಿಂಗ್ ಎಲ್ಲ ಹೆಂಗೆ ಇಟ್ಕೋಬೋದು ಅಂತ. ಆ್ಯಂಡ್ ನಮ್ಮ ಮಮ್ಮಿ ಕೂಡ ತುಂಬ ಖುಷಿ ಪಡ್ತಾಯಿದ್ರು, ಹೋಗಲಿ ಬಿಡು ನಾವೆಲ್ಲ ಇದನ್ನೆಲ್ಲ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ನೀನಾದರೂ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ಯಾ ಅಂತ ಖುಷಿ ಪಡ್ತಿದ್ರು. ಆ್ಯಂಡ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ಯಾ, ಆ್ಯಂಡ್ ಯಾವುದೋ ಒಂದು ಹೋಟ್ಲಲ್ಲಿ ಇದ್ದಂಗೆ ಅನಿಸುತ್ತೆ ಅಂತೆಲ್ಲ ಹೇಳ್ತಿದ್ರು. ಆ್ಯಂಡ್ ನನಗೂ ಖುಷಿ ಆಯಿತು, ನಮ್ಮ ಮಮ್ಮಿ ಕೂಡ ಖುಷಿ ಪಟ್ರಲ್ಲ ನಾನು ಹಿಂಗೆ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ಅಂತ. ಆ್ಯಂಡ್ ವಾಶ್ರೂಮಲ್ಲೂ ಕೂಡ ನಾನು ವೀಡಿಯೋಸ್ ಎಲ್ಲ ಮಾಡಿದಾಗ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಮಿರರ್ ಹತ್ರ ಈ ಥರ ಫ್ಲವರ್ ಡೆಕೋರ್ ಮಾಡಿದೆ, ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ಇದಾಗಿತ್ತು ನನ್ನ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸಿಂಗ್. ಆ್ಯಂಡ್ ಈ ವ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು, ಹೆಂಗಿದೆ, ಆ್ಯಂಡ್ ಇಷ್ಟ ಆಯ್ತಾ ಇಲ್ವಾ? ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು so much for watching. Bye, see you in next vlog. ಈ ವ್ಲಾಗನ್ನು